ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆಲ್ಲ ತೋರಿಸಿದ್ರೆ ಶಾಕೆ ಆಗ್ಬಿಡ್ತೀರಿ. ಹಾಗೆ ಯಾಕೆಂದರೆ ಈ ಬೀಚ್ ಎಲ್ರಿಗೂ ಗೊತ್ತು. ಎಕ್ಸಾಕ್ಟ್ಲಿ ಇವಾಗ ನಾವಿರೋದು ಬಂದ್ಬಿಟ್ಟು ಮಲ್ಪೆ ಬೀಚಲ್ಲಿ ಇದ್ದೀವಿ ಗೈಸ್. ಬ್ರಹ್ಮಾಂಡ ಬ್ರಹ್ಮಾಂಡ ಬ್ರಹ್ಮಾಂಡ. ಆ್ಯಂಡ್ ಅಲ್ಲಿ ನಿಮ್ಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ, ಸೇಂಟ್ ಮೇರೀಸ್ ಬೀಚ್ ಅಂದರೆ ಐಲ್ಯಾಂಡ್ ಅಲ್ಲಿದೆ, ಸೇಂಟ್ ಮೇರೀಸ್ ಐಲ್ಯಾಂಡು. ಸೂಪರ್, ಅದ್ಭುತ. ಸನ್ಸೆಟ್ ಆಗ್ತಿದೆ ಗೈಸ್ ನೋಡಿ, ಹಂಗೆ ರನ್ನಿಂಗ್ ಮಾಡ್ತಿದ್ದಾರೆ. ನಾವು ಹಂಗೆ ಬನ್ನಿ, ಹಂಗೆ ಮುಂದೆ ಹೋಗಿ ನಡ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿ ಬರೋಣ ಬನ್ನಿ. ಸೂಪರ್ ಗೈಸ್. ಹಾಕಿ ಆ ಕಡೆ ಬ್ಯಾಕ್ ವಾಟ್ರ್ ಅನಿಸುತ್ತೆ, ಬ್ಯಾಕ್ ವಾಟ್ರು, ಈ ಕಡೆ ಬೀಚು. ವಾವ್, ಅದ್ಭುತ 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 ಗೈಸ್. ಹಂಗೆ ಬನ್ನಿ ಮುಂದೆ ಹೋಗೋಣ. ಹಂಗೆ ಬನ್ನಿ ಹೊರಗೆ ಹೋಗಿ ನೋಡ್ಕೊಂಬರೋಣ. ನಾವು ಇವತ್ತು ಹೋಗಲ್ಲ, ನಾಳೆನೇ ಹೋಗ್ತಿದ್ದೀವಿ. ಸೊ ಅದಕ್ಕೆ ಸುಮ್ಮನೆ ಪ್ರೈಸ್ ಮಾತ್ರ ನೋಡ್ಕೊಂಬರೋಣ ಒಳಗಡೆ ಹೋಗಿ. ಸನ್ಸೆಟ್ ಬೇರೆ ಆಗ್ತಿದೆ ಗೈಸ್, ಸೊ ಬೇಗ ಬೇಗ ಹೋಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಓ, ಆ್ಯಕ್ಷನ್ ಕ್ಯಾಮರಾಗೆ 250 ರುಪೀಸು. ಅದ್ಭುತ. ಬೇರೆ ಮೊಬೈಲ್ ಫೋನ್ಸ್ಗೆಲ್ಲ ಫ್ರೀ, ಬಟ್ ನೋಡಿ ಆ್ಯಕ್ಷನ್ ಕ್ಯಾಮ್ರಾಗೆ 250 ಅಂತೆ. ಅದ್ಭುತ. ಓಕೆ, ಸೊ ನಮಗೆ ಅಂದರೆ ಅಬೌಟ್ 10 ಇಯರ್ಸ್ 350, ಬಿಲೋ 2 to 10 ಇಯರ್ಸು 150 ರುಪೀಸ್ ಅಂತ ಗೈಸ್. ಆ್ಯಂಡ್ ಇನ್ಸ್ಟ್ರಕ್ಷನ್ ನೋಡಿ, ಇನ್ಸ್ಟ್ರಕ್ಷನ್ಸ್ ಮಾತ್ರ ಪರ್ಫೆಕ್ಟಾಗಿ ಫಾಲೋ ಮಾಡಿ, ಮರಿದೆ. ಸೊ ಗೈಸ್ ನೋಡಿದ್ರೆ ಹಂಗೆ ಬ್ಯಾಕ್ ವಾಟರ್ಸು, ಸೇಂಟ್ ಮೇರೀಸ್ ಹಂಗೆ ನೋಡಿರ್ತೀರ ನೀವು, ಐಲ್ಯಾಂಡ್ ಎಲ್ಲ ಡೀಟೇಲ್ಸು. ಹಾಗೆ ನೋಡಿ ಅದ್ಭುತ. ಬೋಟ್ ಇಲ್ಲೇ ಇದೆ, ಇದರಲ್ಲೇ ಹೋಗ್ಬೋದು ಅನಿಸುತ್ತೆ. 350 ರುಪೀಸ್ ಗೈಸ್. ಆ್ಯಕ್ಷನ್ ಕ್ಯಾಮ್ರಾಗೆ ಎಕ್ಸ್ಟ್ರಾ 250 ರುಪೀಸ್ ಅಂತೆ. ಓ ಮೈ ಗಾಡ್. ಓಕೆ, ಬ್ಯಾಕ್ ವಾಟರ್ಸಿಂದ ಮುಂದೆ ಹೋಗೋಣ ಬನ್ನಿ. ಹಂಗೆ ಗೈಸ್. ಸೊ ಹಂಗೆ ನೋಡಿದ್ರೆ ಬನ್ನಿ, ಹಂಗೆ ಮುಂದೆ ನಡ್ಕೊಂಡು ಹೋಗಿ ಎಂಟು ತನಕ ಹೋಗಿ ಬರೋಣ. ಜೈ ಆಂಜನೇಯ. ಹಂಗೆ ಸ್ಲೋ ಆಗಿ ನಿಧಾನಕ್ಕೆ ಸನ್ಸೆಟ್ ಆಗ್ತಾ ಇದೆ. ಅದ್ಭುತ. ನೋಡಿದ್ರೆ ಬೀಚ್ ಹತ್ರ ಬಂದ್ಬಿಟ್ವಿ ಗೈಸ್. ಆ್ಯಂಡ್ ಸೀರಿಯಸ್ಲಿ ಬೀಚ್ನ ನೋಡಿ ಎಷ್ಟು ಅಲ್ಟಿಮೇಟ್ ಸೂಪರಾಗಿದೆ. ಬಟ್ ಬೀಚ್ ಹಂಗೆ ಅಲ್ಲಿ ಸೈಡಲ್ಲಿ ನೋಡಿ ಎಷ್ಟೊಂದು ಟ್ರ್ಯಾಶು. ಜನರು ಯಾಕೆ ನಮ್ಮ ಬೀಚ್ನೇ ಕ್ಲೀನಾಗಿ ಇಟ್ಕೊಳ್ಳೋಕೆ ಅಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಸ್ವಲ್ಪ ನೀಟಾಗಿ ಇಡಿ, ಅದು ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಗೈಸ್, ಪ್ಲೀಸ್ ಆ್ಯಸ್ ಎ ಟ್ರಾವೆಲರ್ ಆಗಿ. ಬಟ್ ಹಂಗೆ ಆಪೋಸಿಟ್ ರಿವರ್ ಸೈಡ್ ನೋಡಿ ಸ್ವಲ್ಪ ಟ್ರ್ಯಾಶ್ ಇದ್ರೂ ಅಷ್ಟೊಂದಿಲ್ಲ ಗೈಸ್, ಕ್ಲಿಯರಾಗಿದೆ. ಬ್ಯಾಕ್ ವಾಟರ್ಸ್ ಅಂತೂ ಸೂಪರಾಗಿದೆ, ಬೀಚ್ ಮಾತ್ರ ಸ್ವಲ್ಪ ಟ್ರ್ಯಾಶ್ ಜಾಸ್ತಿ ಇದೆ ಗೈಸ್. ಆ್ಯಂಡ್ ಅಲ್ಲಿ ನೋಡಿ ದೊಡ್ಡ ಬೋಟ್ ಬರ್ತಿದೆ. ಇದು ಆ್ಯಕ್ಚುಲಿ ಒಂದು ರಿವರ್ ಗೈಸ್, ಅಂದರೆ ರಿವರ್ ಬಂದುಬಿಟ್ಟು ಸೀನಾ ಮೀಟ್ ಮಾಡೋ ಜಾಗ. ಬಟ್ ಇದು ರಿವರ್ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಬೋಟ್ ನೋಡಿ ಫುಲ್ ಬ್ಯಾಕ್ ವಾಟರ್ಸಿಂದ ಹಂಗೆ ಹೊಡ್ಕೊಂಡು ಫುಲ್ ಬೀಚ್ಗೆ ಹೋಗ್ತಿದೆ ಗೈಸ್. ಹೋಗ್ತಾ ಇದೆ ಬೋಟು. ಅದ್ಭುತ ಅದ್ಭುತ ಅದ್ಭುತ. ಫಿಶಿಂಗ್ ಹೋಗ್ತಾವ್ರಿ ಇವಾಗಲೇ. ಓ, ಓಕೆ, ಹಂಗೇ ಮುಂದೆ ಹೋಗೋಣ ಬನ್ನಿ. ಸೀರಿಯಸ್ಲಿ ಅಲ್ಟಿಮೇಟ್ ಆಗಿದೆ. ಮೈಕ್ ಆನಲ್ಲಿ ನೋಡಿದಷ್ಟೇ. ವಾವ್ ಪಾ. ಓ ಹೊನ್ನಾನ. ಫೈನಲಿ ನೋಡಿದ್ರೆ ಹತ್ರ ಬಂದುಬಿಟ್ವಿ, ಎಂಡ್ ಪಾಯಿಂಟಿಗೆ ಬಂದುಬಿಟ್ವಿ ಗೈಸ್. ಅದ್ಭುತ. ಆ ಕಡೆಯೂ ಒಂದಿದೆ, ಬಟ್ ಆ ಕಡೆ ಬೇರೆ ಕಡೆ ಹೋಗ್ಬೇಕನ್ಸುತ್ತೆ. ಅಫಿಷಿಯಲಿ ಈ ಕಡೆ ಬರ್ಬೋದಷ್ಟೇ. ಪಾ ಅದ್ಭುತ ಗೈಸ್. ಇದರಲ್ಲಿ ಶಾರ್ಕು ಬೇರೆ ಸೆಂಟ್ರಲ್ಲಿ ಬರ್ತಿದೆ. ಸೀರಿಯಸ್ಲಿ ಸೂಪರ್ ಗೈಸ್. ಸನ್ಸೆಟ್ ಅದ್ಭುತವಾಗಿ ಸನ್ಸೆಟ್ ಆಗ್ತಿದೆ ನೋಡಿ ಅಲ್ಲಿ, ಅಲ್ಟಿಮೇಟ್ ಸನ್ಸೆಟ್. ಓಕೆ, ಹಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಬನ್ನಿ, ಹಂಗೇ ಕೂತ್ಕೊಳ್ಳೋಣ. ಪುನೀತಲಾಚಾರ್ಯ ಕಾಲ್ ಮಾಡ್ತಾವನೆ, ಕಾಲ್ ಮಾಡಲಿ. ಹಂಗೆ ಬನ್ನಿ ಕೂತ್ಕೊಳ್ಳಲಿ ಆರಾಮ್ಸೆ. ಎಲ್ಲಿ ನೋಡಿದ್ರೂ ಇದು ಫುಲ್ ಇವಾಗ ಮಾರ್ಕ್ ಆಗ್ಬಿಟ್ಟಿದೆ. ಏನು ಮಾಡೋದು,
ಓಕೆ ಗೈಸ್, ಪುನೀತ್ ಲಾಚಾರ್ ಫೋನ್ ಮಾಡ್ದ. ಸೊ ನೋಡಿ, ಪುನೀತ್ ಲಾಚಾರ್ ಫೋನ್ ಮಾಡ್ದ. ಇವಾಗ ತೋರಿಸ್ಬಿಡೋಣ ಎಲ್ಲಿದ್ದಾನಂತ. ಓ ಹೋ 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 ಅಂತ ಅಂದ್ಕೊಂಡ್ರೆ ಬೋಟ್ಸು ನೈಟ್ ಫುಲ್ ಫಿಶ್ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ ಗೈಸ್. ನೋಡಿ ಅಷ್ಟೊಂದು ಬೋಟ್ಸ್ ಹೋಗ್ತಾ ಇದೆ, ಒಂದೆರಡಲ್ಲ, ಹೋಗ್ತಾನೆ ಇದೆ ಗೈಸ್, ಬ್ಯಾಕ್ ಟು ಬ್ಯಾಕ್ ಹೋಗ್ತಾನೆ ಇದೆ. ನಾನು ಬಂದುಬಿಟ್ಟು ತಮಿಳ್ ಫಿಲಮ್ಸಲ್ಲಿ ಚೆನ್ನೈದು ಬೋಟ್ ಡಾಕ್ ಯಾರ್ಡು ನೋಡಿದ್ದೀನಿ, ಡಾಕ್ ಯಾರ್ಡು. ಸೊ ಅಷ್ಟೊಂದು ಬೋಟ್ಸ್ ಇರುತ್ತೆ, ಬಟ್ ನಾನು ರಿಯಲಾಗಿ ನೋಡಿರಲಿಲ್ಲ. ಬಟ್ ಇಲ್ಲಿ ಅಲ್ಲಿ ಅಷ್ಟು ದೊಡ್ಡ ಡಾಕ್ ಯಾರ್ಡ್ ಗೈಸ್, ಬೋಟು ಡಾಕ್ ಯಾರ್ಡು ಅಷ್ಟೊಂದು ದೊಡ್ಡದು. ಫಸ್ಟ್ ಟೈಮ್ ನಾನು ನೋಡಿದ್ದೀನಿ, ಚೆನ್ನಾಗಿತ್ತು. ಬಟ್ ಕ್ಯಾಮ್ರಾದಲ್ಲ ಅವಾಗ ಸರಿ, ಮತ್ತೆ ಸನ್ಸೆಟ್ ಬೇರೆ ಟೈಮ್ ಆಯಿತಾ, ಅದಕ್ಕೆ ನಿಲ್ಲಿಸಿಲ್ಲ. ಅಲ್ಲಿ ಹೋಗುವಾಗ ಖಂಡಿತ ತೋರಿಸ್ತೀನಿ ಬನ್ನಿ. ಹಂಗೆ ನೋಡ್ರಿ, ಇಲ್ಲಿ ಬೋಟ್ ಬ್ಯಾಕ್ ಟು ಬ್ಯಾಕ್ ಬೋಟ್ಸ್ ಹೋಗ್ತಾನೇ ಇದೆ. ಸೊ ಮೇ ಬಿ ನೈಟ್ ಫುಲ್ಲು ಫಿಶಿಂಗ್ ಮಾಡ್ತಾನೆ ಇರ್ತಾನೆ ಅನ್ಸುತ್ತೆ. ಮೇ ಬಿ ನೈಟಲ್ಲೇ ಫಿಶಸ್ ಜಾಸ್ತಿ ಸಿಗುತ್ತೆ ಅನಿಸುತ್ತೆ ಗೈಸ್, ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ನೋಡಿರಿ, ಜಲರಾಜ ಅಲ್ಲಿ ಹೋಯ್ತು, ಇವಾಗ ಜಲರಾಣಿ ಹೋಗ್ತಿದೆ. ಫಿಶ್ ನೆಟ್ ನೋಡಿ ಎಷ್ಟು ದೊಡ್ಡದಾಗಿ ಬಲ್ಕಿಯಾಗಿದೆ ಫಿಶ್ ನೆಟ್ಟು. ವಾವ್, ಅದು ಹಿಂದೆನೇ ಚಿಕ್ಕ ಬೋಟ್ ಗೈಸ್. ಮೇ ಬಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇಲ್ಲಿ ಜನ ಮಾತ್ರ ಎಸ್ಕೇಪ್ ಆಗೋಕ್ಕೆ ಚಿಕ್ಕ ಬೋಟ್ ಒಂದಿದೆ. ಮೇ ಬಿ ಇದು ಫುಲ್ ಡೀಪಾಗಿ ಹೋಗುತ್ತೆ ಅನಿಸುತ್ತೆ ಗೈಸ್, ಇದೆಲ್ಲ ಸ್ವಲ್ಪ ಹತ್ರನೇ ಹೋಗುತ್ತೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನಾನು ಬೋಟಲ್ಲಿ ಈ ಥರ ಬೋಟಲ್ಲಿ ನಾನು ಹೋಗಿಲ್ಲ. ಅಪ್ಪಾಡ, ಫೈನಲಿ ಗೈಸ್ ಬೀಚ್ ಹತ್ರ ಹಿಡಿದುಬಿಟ್ಟೆ. ನಿಜ ಅದ್ಭುತ, ಸೂಪರಾಗಿದೆ. ಬಟ್ ಏನಂತ ಹೇಳಿದ್ರೆ, ನಿಜ ನೀವು ನಂಬ್ತಿರೋ ಇಲ್ವೋ, ಇದು ಕರ್ನಾಟಕನ ಇಲ್ಲ ನಾರ್ತ್ ಇಂಡಿಯನ್ ಅಂತ ಗೊತ್ತಾಗಲ್ಲ. ಫ್ರಿಡ್ಜ್ ನೋಡಿ ಎಷ್ಟು ಅಂದರೆ ಸ್ಟೋರೇಜು ಫುಲ್ ಮಣ್ಣು. ವಾಹ್, ನಿಜ ಚೆನ್ನಾಗಿದೆ ಗೈಸ್, ಸೂಪರಾಗಿದೆ. ಗೈಸ್ ನಿಜ ಎಷ್ಟು ನೋಡಿ, ಕತ್ತು ಆಗ್ಬಿಡ್ತು. 7 o'clock ಆಗ್ತಿದೆ ಇವಾಗ ಟೈಮು. ಬೀಚ್ ಅದ್ಭುತ ಗೈಸ್, ಯಾರೂ ಇಲ್ಲ, ಅಷ್ಟೊಂದು ಜನನೇ ಇಲ್ಲ ನೋಡಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಬರೀ ಮೀ ಆ್ಯಂಡ್ ದ ವೇವ್ಸ್ ಅಷ್ಟೇ. ಒಂದು 2-3 ಜನ ಇದ್ದಾರೆ ಅಷ್ಟೇ, ಅದನ್ನು ಬಿಟ್ಟರೆ ಬರೀ ಯಾರೂ ಇಲ್ಲ. ಬೋಟ್ಸ್ ಇದೆ, ಬೋಟ್ಸು ಹಂಗೆ ಸುಮ್ಮನೆ ನಿಲ್ಸಿದ್ದಾರೆ ಅಷ್ಟೇ. ಪಾ, ನೈಟ್ ವ್ಯೂ ಅದ್ಭುತ ಗೈಸ್. ಓಕೆ, ಹಾಗೆ ನಿಜ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಗೈಸ್. ನಾನು ಲಾಸ್ಟ್ ಟೈಮೇ ಬಂದಿದ್ದೀನಿ ಮಂಗಳೂರಿಗೆ, ಬಟ್ ಉಡುಪಿಗೆ ಇದು ಫಸ್ಟ್ ಟೈಮ್. ಮಂಗಳೂರು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಉಡುಪಿಯಲ್ಲಿ ಮಲ್ಪೆಯಲ್ಲಿ ಕಡಿಮೆ ಇದ್ದಾರೆ. ಮೇ ಬಿ ಇದು ವೀಕ್ ಡೇ, ಆ್ಯಕ್ಚುಲಿ ವೀಕ್ ಡೇ ಬಂದಿರೋದು, ವೀಕ್ ಎಂಡ್ ಬಂದಿಲ್ಲ ನಾನು. ವೀಕ್ ಡೇ ಸ್ವಲ್ಪ ಹೊತ್ತು ಫ್ರೀ ಆಗಿರೋಣ ಅಂತ ಹಂಗೆ ಬಂದೆ.